ಡೆವಲಪ್ಮೆಂಟ್ ತುಂಬ ಆಗ್ತಾ ಇದೆ. ನೀವೇನು ಮಾಡಬೇಕು ಅಂದರೆ ಸಿಟಿಯಿಂದ ಒಂದು 10-20 ಕಿಲೋಮೀಟರ್ ದೂರದಲ್ಲಿ ನೀವು ಒಂದು ಜಾಗ ತೊಗೊಂಬಿಡಿ. ನಿಮಗೆ 10 ವರ್ಷ 20 ವರ್ಷ ಆದಮೇಲೆ ಅಲ್ಲಿ ರೇಟ್ ಬರುತ್ತೆ, ಹೌದು, ಅಲ್ಲಿ ಡಬಲ್ ರೇಟ್ ಆಗುತ್ತೆ. ನೀವು ಇವಾಗಲೇ ನೀವು ಸಿಟಿಯಲ್ಲಿ ತೊಗೊಂಡು ನಾವು ಆಮೇಲೆ ಬೆಳೆದ ಮೇಲೆ ನಾವು ಅಲ್ಲಿ ತೊಗೋತೀವಿ ಅನ್ನೋದು ಕಲ್ಪನೆ ಮಾಡೋಕೆ ಹೋಗ್ಬೇಡಿ. ನಾನು ಹೇಳ್ತೀನಿ ಮೇಡಮ್, ಯಾವುದೇ ಒಂದು ಸಿಟಿ ಇಂಪ್ರೂವ್ಮೆಂಟ್ ಆಗ್ತಿದೆ, ಯಾವುದೇ ಒಂದು ಸಿಟಿ ಡೆವಲಪ್ಮೆಂಟ್ ಆಗ್ತಿದೆ ಅಂದರೆ ಸಿಟಿಯಲ್ಲಿ ಏನೋ ಮಾಡೋಕೆ ಹೋಗ್ಬೇಡಿ. ಸಿಟಿಯಿಂದ 10-20-30 ಕಿಲೋಮೀಟರ್ ದೂರದಲ್ಲಿ ನೀವು ಡೆವಲಪ್ಮೆಂಟ್ ಏನಾದರೂ ಒಂದು ಪ್ರಾಪರ್ಟಿ ತೊಗೊಳ್ಳಿ, ಅದು ನಿಮಗೆ ದುಡ್ಡು ಕೊಡುತ್ತೆ, ನಿಮಗೆ ಲಾಭ ತಂದು ಕೊಡುತ್ತೆ. ಯಾಕಂದರೆ ಆ ಸಿಟಿ ಡೆವಲಪ್ಮೆಂಟ್ ಆಗೋದಕ್ಕೂ 15-20 ವರ್ಷ ಬೇಕಾ? ಅಷ್ಟೊತ್ತಿಗೆ ನೀವು ಇಲ್ಲಿ ಸಿಟಿಯಲ್ಲಿ ಆಲ್ರೆಡಿ ದುಡ್ಡು ಮಾಡಿಬಿಟ್ಟಿರ್ತೀರ. ನೀವು 100 ಕೋಟಿ ಹಾಕಿ 1 ಕೋಟಿ ಹಾಕಿ ಮನೆ ತೊಗೊಳ್ಳೋ ಸಿಟಿಯಲ್ಲಿ ತೊಗೊಳ್ಳೋ ಬದಲು 10 ಲಕ್ಷ ಹಾಕ್ಬಿಟ್ಟು ಒಂದು 2 ಸೈಟ್ ತೊಗೊಂಬಿಡಿ 20 ಕಿಲೋಮೀಟರ್ದಲ್ಲಿ. 90 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, 10 ಲಕ್ಷ ನಿಮ್ಮ ಪ್ರಾಪರ್ಟಿ ತೊಗೊಂಡಿರ್ತೀರಾ, ನಿಮ್ಗೆ ಅಲ್ಲಿ ಪ್ರಾಪರ್ಟಿನ ಆಯಿತು, ನಿಮ್ಗೆ ಇಲ್ಲಿ ದುಡ್ಡು ಇದೆ ಬಿಸ್ನೆಸ್ ಮಾಡೋಕ್ಕೆ. 10 ವರ್ಷ ಬಿಟ್ಟು ಏನಾಗುತ್ತೆ, ಪ್ರಾಪರ್ಟಿ ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ನಿಮ್ಮ ಬಿಸ್ನೆಸ್ ಡೆವಲಪ್ಮೆಂಟ್ ಆಗಿದೆ. ನಾವು ನಡಿಬೇಕಾದ್ರೆ ಎಡೆ ಬೀಳ್ತೀವಿ. ನಾವೇನ ಏನಕ್ಕೆ ಎಡೆ ಬೀಳ್ತೀವಿ? ಮುಂದೆ ಏನೋ ಕಲ್ಲ ಏನೋ ಒಂದು ಇರ್ತದೆ, ನಮ್ಗೆ ಗೊತ್ತಿರಲ್ಲ. ನೆಕ್ಸ್ಟ್ ಟೈಮ್ ನಡಿಬೇಕಾದ್ರೆ ನೋಡ್ಕೊಂಡು ನಡಿತೀವಿ ಕೆಳಗಡೆ, ಅಪ್ಪ ಕಲ್ಗಿಲಿದ್ದು ಮುಳ್ಳುಗಿಲಿದ್ದು ಏನಾರು ಇದ್ದು ಅದಕ್ಕೆ ಫಸ್ಟ್ ಬೀಳಬೇಕು, ಬೀಳಬೇಕು, ಆಮೇಲೆ ಮುಂದೆ ನಡಿಬೇಕು.